ಎಷ್ಟೋ ಜನ ಈ ಕಾಯಿಲೆ ಇದ್ದವರು ಕೆಲಸ ಬಿಟ್ಬಿಡ್ತಾರೆ, ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ. ನಮ್ಮಲ್ಲಿ ಚಿಕಿತ್ಸೆ ಮಾಡ್ಕೊಂಡು ಹೋಗಿ ಈಗ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರ ಜೀವನದಲ್ಲಿ ಒಂದು ಬದಲಾವಣೆ ಬಂದಿದೆ ನಮ್ಮಿಂದಾಗಿ. ಅದು ಹೇಳಲಿಕ್ಕೆ ನಮ್ಗೆ ಖುಷಿ ಆಗುತ್ತೆ, ನಮ್ಗೆ ಹೆಮ್ಮೆ ಆಗುತ್ತೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗುವಂಥ ವಿಡಿಯೋ ಆಗಿರುತ್ತೆ. ಯಾಕಂದರೆ ತುಂಬ ಜನ ಸಫರ್ ಮಾಡ್ತಿದ್ದಾರೆ ಈ ಕಾಯಿಲೆಯಿಂದ. ಬ್ರೈನ್ಗೆ ಸಂಬಂಧಪಟ್ಟಂಥ, ನ್ಯೂರೋಗೆ ಸಂಬಂಧಪಟ್ಟಂಥ ಒಂದು ಪಾರ್ಕಿನ್ಸನ್ಸ್ ಅಂತ ಕಾಯಿಲೆ. ಇದಕ್ಕೆ ತುಂಬ ಜನಕ್ಕೆ ಟ್ರೀಟ್ಮೆಂಟ್ ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಿರಲ್ಲ. ಅಂತ ಒಂದು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಸಿಗುವಂಥ ಆಯುರ್ವೇದಿಕ್ ಹಾಸ್ಪಿಟಲ್ನ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ತುಂಬ ಜನ ಸಫರ್ ಮಾಡ್ತಿರ್ತೀರಾ. ದಯವಿಟ್ಟು ಒಂದು ಸಲ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ. ಈ ಆಯುರ್ವೇದಿಕ್ ಹಾಸ್ಪಿಟಲ್ ವೈದ್ಯಸ್ ಆಯುರ್ವೇದಿಕ್ ಹಾಸ್ಪಿಟಲ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಮಂಗಳೂರು ಹತ್ರ ಇರುವಂಥ ಪುತ್ತೂರಲ್ಲಿ ಲೊಕೇಟ್ ಆಗಿರುತ್ತೆ. ಮೋರ್ ಇನ್ಫಾರ್ಮೇಷನ್ಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಥವಾ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇಲ್ಲಿ A to Z ಎಲ್ಲ ಫೆಸಿಲಿಟಿ ಕೂಡ ಇರುತ್ತೆ. ಆಯುರ್ವೇದಿಕ್ ಫೆಸಿಲಿಟಿ, ಯೋಗ, ಈ ಥರ ಫಿಸಿಯೋಥೆರಪಿ, ಜೊತೆಗೆ ಹಾಸ್ಪಿಟಾಲಿಟಿ ಕೂಡ ಇರುತ್ತೆ. ಪ್ರಾಪರ್ ಹಾಸ್ಪಿಟಾಲಿಟಿ ನೀವು ಇಲ್ಲಿ ನೋಡ್ಬೋದು. ಇವರಿಗೆ ದೇಶದಾದ್ಯಂತ ಕೂಡ ಪೇಷಂಟ್ಸ್ ಇದ್ದಾರೆ. ಇವಾಗ ವಿಸಿಟ್ಗೆ ಬಂದಿರುವಂಥ ಪೇಷಂಟ್ಸ್ ರಿವ್ಯೂ ತೊಗೊಂಡಿದ್ದೀನಿ. ವೆರಿ ಆನೆಸ್ಟ್ ರಿವ್ಯೂ. ಒಂದು ವೀಲ್ ಚೇರಲ್ಲಿ ಬಂದಂಥ ಪೇಷಂಟು ಇವತ್ತಿನ ದಿನ ನಡೆದು ವಾಕ್ ಮಾಡಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾರೆ. ಇವತ್ತು ರಿಪೀಟೆಡ್ ಏನು ಪೇಷಂಟ್ ಬಂದಿದ್ದಾರೆ ಅಂದರೆ ಎವ್ರಿ ಇಯರ್ ವಿಸಿಟ್ ಇರುತ್ತೆ ಅಂತ 3rd ಇಯರ್ ವಿಸಿಟ್ ಮಾಡಿರುವಂಥ ಸ್ಪ್ಯಾನಿಷಿಂದ ಬಂದಿರುವಂಥ ಏನು ಪೇಷಂಟ್ ರಿವ್ಯೂ ಕೂಡ ತೊಗೊಂಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾರು ಸಫರ್ ಮಾಡ್ತಿದ್ದೀರಾ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಬನ್ನಿ ನೋಡ್ಕೊಂಬರೋಣ. ಶ್ವೇತಾ, ಐ ಆಮ್ ಎ ಯೂಟ್ಯೂಬರ್. ಪ್ಲೀಸ್ ಶೇರ್ ಯುವರ್ ಜೆನ್ಯೂನ್ ರಿವ್ಯೂ ಅಬೌಟ್ ದಿಸ್ ಪ್ಲೇಸ್ ಅಂಡ್ ದ ಹಾಸ್ಪಿಟಲ್ ಟ್ರೀಟ್ಮೆಂಟ್. Namaste. My name is Angel. I live in Spain. And this is my 3rd time here. 3rd time? Yeah. You are from? Spain. Barcelona. Oh, super. Okay. This is the 3rd visit. Yes. How you feel about this treatment and all? I'm really happy. I feeling better. I came for muscular pain. Okay. And now almost is gone. Okay. And the treatment is really complete. Okay. Because I have Ayurveda, physio, and yoga too. Okay. This treatment, you adjusted to this treatment and everything? You're okay? Yes. You're happy? I'm going better, Okay. and I'm happy because my pain is almost gone. Almost. Oh, super. Okay, sir. Thank you. Thank you very much. बढ़िया। ये बैंगलोर से आया है, अच्छा आप लोगों से बात करने के लिए। और ट्रीटमेंट बगे के खाना खाया? अभी नहीं, अभी नहीं। अभी ट्रीटमेंट आपका कैसे चल रहा है सर इधर? एकदम सुपर। ओके, आप कौन सा प्रॉब्लम के लिए इधर आए थे? पार्किंसन। पार्किंसन के लिए आए थे। अभी आपको कैसा लग रहा है? हाँ, ये ठीक हूँ, ठीक हो गया है। मैं ठीक हो गया। अच्छा, ये माइंड में लेकर आए बोले तो ठीक हो गया। वेरी गुड। अभी खड़ा हूँ ना तो कोई प्रॉब्लम नहीं है, बैठूंगा तो प्रॉब्लम नहीं है। ओके, बैठकर उठने से आंखों 2 मिनट के लिए ठेलता है, इसलिए आए। अभी आप काफी सक्सेसफुल नजर आ रहे हैं, तो ठीक हो जाएगा। ठीक है, ठीक, थैंक 15 दिन में चले जाऊंगा। ठीक। ಒನ್ ಆಫ್ ದ ಫೇಮಸ್ ಹಾಸ್ಪಿಟಲ್ ಇನ್ ಪುತ್ತೂರ್. ವರ್ಲ್ಡ್ ವೈಡ್ ಕೂಡ ಏನು ಪೇಷಂಟ್ಸ್ ಇದ್ದಾರೆ. ಹೇಳಿ ಸರ್, ನಿಮ್ದು ಹಾಸ್ಪಿಟಲ್ ಬಗ್ಗೆ, ಆಯುರ್ವೇದಿಕ್ ಹಾಸ್ಪಿಟಲ್ ಬಗ್ಗೆ ಡೀಟೇಲ್ಡ್ ಆಗಿ ನನ್ನ ವ್ಯೂವರ್ಸ್ಗೆ ತಿಳಿಸ್ಕೊಡಿ. ಬಿಕಾಸ್ ಇದು ಎಲ್ಲರಿಗೂ ಹೆಲ್ಪ್ ಆಗಬೇಕು. ನಾವು ಒಬ್ರಿಂದ ಒಬ್ರಿಗೆ ಹೆಲ್ಪ್ ಆದ್ರೆ ಈ ತರ ಎಷ್ಟೊಂದು ಜನ ಸಫರ್ ಮಾಡ್ತಾ ಇದ್ದಾರೆ ಕೂಡ. ಏನ್ ಡಿಸೀಸ್ಗೆ ನೀವು ಹೆಲ್ಪ್ ಮಾಡ್ತೀರಾ, ಏನ್ ಟ್ರೀಟ್ಮೆಂಟ್ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡಿ ಸರ್. ನಮಸ್ತೆ, ನಾನು ಡಾಕ್ಟರ್ ಪ್ರಶಾಂತ್ ಜಾಣ ಅಂತ. ಓಕೆ. ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆ, ಪುತ್ತೂರು, ದಕ್ಷಿಣ ಕನ್ನಡ, ಮಂಗಳೂರು ಹತ್ರ ಇರೋದು. ಇಲ್ಲಿ ಮುಖ್ಯವಾಗಿ ನಾವು ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ನಾವು ಹ್ಯಾಂಡಲ್ ಮಾಡುವಂತ ಅತಿ ಮುಖ್ಯವಾದ ಕೇಸಸ್ ಅಂತಂದ್ರೆ ನ್ಯೂರೋ ಡಿಜೆನರೇಟಿವ್ ಕೇಸಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಪಾರ್ಕಿನ್ಸನ್ಸ್ ಡಿಸೀಸ್, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪಾರ್ಕಿನ್ಸೋನಿಸಮ್, ಪಾರ್ಕಿನ್ಸನ್ಸ್ ಪ್ಲಸ್, ಪಾರ್ಕಿನ್ಸನ್ಸ್. ಓಕೆ, ಈ ತರ ಡಿಸೀಸ್ ಅಂದ್ರೆ ಅದರದ್ದು ಕೆಲವರಿಗೆ ಆ ನೇಮ್ ಗೊತ್ತಿರಲ್ಲ, ಅದ್ರ ಡೀಟೇಲ್ ಆಗೋ ಕೂಡ. ಓಕೆ. ಪಾರ್ಕಿನ್ಸನ್ಸ್ ಡಿಸೀಸ್ ಅಂತಂದ್ರೆ ಕಂಪವಾತ ಅಂತ ಹೇಳ್ಬೋದು. ಮುಖ್ಯವಾಗಿ ನಾವು ಫಸ್ಟ್ ಕಾಣೋ ಲಕ್ಷಣ ಪೇಷಂಟ್ಗೆ ನಡುಕ ಇರುತ್ತೆ ಕೈಯಲ್ಲಿ, ಕಾಲಲ್ಲಿ. ಸಾಮಾನ್ಯ ಕೈಯಲ್ಲಿ ಫಸ್ಟ್ ಶುರು ಆಗುತ್ತೆ,
ನೆಕ್ಸ್ಟ್ ಕಾಲಿಗೆ ಬರುತ್ತೆ, ನೆಕ್ಸ್ಟ್ ಮತ್ತೊಂದು ಕೈಗೆ, ಮತ್ತೊಂದು ಕಾಲಿಗೆ, ಹೀಗೆ ದೇಹದಾದ್ಯಂತ ನಡುಕ ಶುರುವಾಗಿರುತ್ತೆ. ಟ್ರೆಮರ್ಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ, ಕಂಪವಾತ ಅಂತ ಆಯುರ್ವೇದದಲ್ಲಿ, ಕನ್ನಡದಲ್ಲಿ ಹೇಳ್ಬಹುದು. ಪಾರ್ಕಿನ್ಸನ್ಸ್ ಡಿಸೀಸ್ ಅನ್ನೋದು ಇಂಗ್ಲಿಷ್. ಓಕೆ. ಇದರಲ್ಲಿ ಕಂಪನದಿಂದ ಶುರುವಾಗಿರುವಂತ ಒಂದು ತೊಂದರೆ ದಿನ 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 ಪೇಷಂಟಿನ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ. ಅವರಿಗೆ ನಡೆಯಕ್ಕೆ ಕಷ್ಟ ಆಗುತ್ತೆ, ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ, ಪ್ರತಿಯೊಂದು ಹೆಜ್ಜೆ ಇಡೋದು ಕಷ್ಟ ಆಗುತ್ತೆ, ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ. ಕಾಲಕ್ರಮೇಣ ವೀಲ್ ಚೇರಿಗೆ ಬರ್ತಾರೆ, ಬೆಡ್ ರಿಟರ್ನ್ ಆಗಿರ್ತಾರೆ, ಹಾಸಿಗೆನಲ್ಲಿ ಹೋಗ್ಕೊಂಡ್ಬಿಡ್ತಾರೆ. ಅಂದ್ರೆ ಇದು ಬೇಸಿಕಲಿ ರಿಲೇಟೆಡ್ ಟು ಏನು ಅಂತ, ಇದು ಯಾವ ತರ ಅಂತ ಹೇಳ್ಬಿಡಿ ಸರ್. ಅಂದ್ರೆ ಬ್ರೈನ್ ಅಲ್ಲಿ, ಮೆದುಳಲ್ಲಿ ಡೋಪಮೈನ್ ಅನ್ನೋ ಒಂದು ಕೆಮಿಕಲ್ ಯಾವಾಗ ಉತ್ಪತ್ತಿ ಕಮ್ಮಿ ಆಗುತ್ತೋ ಅವಾಗ ಪಾರ್ಕಿನ್ಸನ್ ಡಿಸೀಸ್ ಅಂತ ಬರುತ್ತೆ. ಅಂದ್ರೆ ಇದು ಡಿಪೆಂಡ್ಸ್ ಆನ್ ನರ್ವ್ ಮೇಲೆ ನಮಗೆ ಡಿಪೆಂಡ್ ಆಗುತ್ತಾ ಏನು ಅಂತ? ಬ್ರೈನ್ ಇಂದ ನರ್ವ್ಸ್ ಎಲ್ಲ ಬರೋದು, ದೇಹದ ಎಲ್ಲಾ ಭಾಗಕ್ಕೂ ಬರೋ ನರ್ವ್ಸ್ ಏನಿದೆಯೋ, ನರಗಳು ಎಲ್ಲ ಬ್ರೈನ್ ಇಂದನೇ ಬರೋದು. ಈ ಬ್ರೈನ್ ಅನ್ನೋದು ಏನು ಮುಖ್ಯವಾದ ಒಂದು ಅಂಗಾಂಗ ಇದೆಯೋ ದೇಹದಲ್ಲಿ, ಅದರಲ್ಲಿ ಉತ್ಪತ್ತಿ ಆಗಬೇಕಾಗಿದ್ದ ಡೋಪಮೈನ್ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ಪಾರ್ಕಿನ್ಸನ್ ಡಿಸೀಸ್ ಅಂತ ಕಾಣಿಸ್ಕೊಳ್ಳುತ್ತೆ. ಓಕೆ. ಇದು ತುಂಬಾ ಕಡೆ ತುಂಬಾ ಇವಾಗ ಸ್ಪ್ರೆಡ್ ಆಗ್ತಾ ಇದೆ, ತುಂಬಾ ಜನಕ್ಕೆ ಪ್ರಾಬ್ಲಮ್ ಇದೆ. ಹೌದು, ಪ್ರಪಂಚದಾದ್ಯಂತ ತುಂಬಾ ಜನರು ನರಳ್ತಾ ಇದ್ದಾರೆ ಈ ರೋಗದಿಂದ. ಟ್ರೀಟ್ಮೆಂಟ್ ಗೊತ್ತಾಗಿಲ್ಲ ತುಂಬಾ ಜನಕ್ಕೆ. ಟ್ರೀಟ್ಮೆಂಟ್ ಅಲೋಪತಿನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅವರು ಕೂಡ ಏನು ಅಲೋಪತಿ ಮಾತ್ರೆಗಳು, ಉದಾಹರಣೆಗೆ ಸಿಂಧೋಪ ಅಂತ ಮಾತ್ರೆ ಇದೆ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಪೇಷಂಟಿಗೆ. ಆದ್ರೆ ಕಾಲಕ್ರಮೇಣ ಏನಾಗುತ್ತೆ ಅಂದ್ರೆ ಪೇಷಂಟಿಗೆ ಆ ಒಂದು ಸಿಂಧೋಪ ಡೋಸೇಜ್ ಸಾಕಾಗೋದಿಲ್ಲ. ಸೊ ಡೋಸೇಜ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಆದ್ರೆ ಆ ಡೋಸೇಜ್ ಜಾಸ್ತಿ ಮಾಡಿದಾಗ ಪೇಷಂಟಿಗೆ ಮಾತ್ರೆಯ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ಮಾತ್ರೆಗಳ ಕಾರ್ಯಕ್ಷಮತೆ ಕಮ್ಮಿ ಆಗ್ಬಿಡುತ್ತೆ ದೇಹದಲ್ಲಿ, ಆದ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಮಾನ್ಯ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಆಯುರ್ವೇದ ಚಿಕಿತ್ಸೆ ಕೇಳ್ಕೊಂಡು ಬರ್ತಾರೆ. ಇದನ್ನ ಪೇಷಂಟ್ಗಳು ಮೊದಲನೇ ಹಂತದಲ್ಲೇ ನಮ್ಮ ಹತ್ರ ಕೇಳ್ಕೊಂಡು ಬಂದ್ರೆ, ಆಯುರ್ವೇದ ಚಿಕಿತ್ಸೆಗೆ ಬಂದ್ರೆ ಇನ್ನೂ ಫಲಕಾರಿಯಾಗಿರುತ್ತೆ, ಅವರಿಗೆ ನರಳುವಿಕೆ ಕೂಡ ಕಮ್ಮಿ ಆಗುತ್ತೆ. ಆದ್ರೆ ಒಂದು ಹಣದ ವ್ಯವಸ್ಥೆ, ಯಾಕೆಂದ್ರೆ ಆಯುರ್ವೇದ ಅಂದ ತಕ್ಷಣ ಖರ್ಚು ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ, ಅಲೋಪತಿ ಮಾತ್ರೆಗಳು ಕಮ್ಮಿ ಇರುತ್ತೆ ಮೇಲೆ. ಹಾಗೆ ಶುರು ಮಾಡ್ಕೋತಾರೆ, ಸುಲಭ ಇರುತ್ತೆ, 1-2 ಮಾತ್ರೆ ತಗೊಂಡು ಜೀವನ ನಡೀತಾ ಇರುತ್ತೆ. ಆದ್ರೆ ಯಾವಾಗ ಈ ಮಾತ್ರೆಗಳ ವ್ಯವಸ್ಥೆ ಸಾಕಾಗೋದಿಲ್ವೋ ಅವಾಗ ಆಯುರ್ವೇದ ಹುಡುಕಿ ಜನ ಬರ್ತಾ ಇದ್ದಾರೆ. ಓಕೆ. ಬಟ್ ಇದಕ್ಕೆ ಅಂದ್ರೆ ಅದ್ರಲ್ಲೂ ಇದೆ ಟ್ರೀಟ್ಮೆಂಟ್, ಇದ್ರಲ್ಲೂ ಇದೆ. ಮೇನ್ ಬಂದ್ಬಿಟ್ಟು ಇವಾಗೆಲ್ಲ ಸ್ಪ್ರೆಡ್ ಆಗಿರೋದು ಬಂತು ಆಲೋಪತಿಯಲ್ಲಿ ಸ್ಪ್ರೆಡ್ ಆಗಿದೆ. ಬಟ್ ಅದೇನೋ ಹೋಗ್ತಾ ಹೋಗ್ತಾ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ಬಟ್ ಡೈರೆಕ್ಟ್ ಆಗಿ ಆಯುರ್ವೇದಕ್ಕೆ ಬಂದ್ರೆ ಇಸ್ ಹೆಲ್ಪ್ಫುಲ್ ಅಂತ ಹೇಳ್ತೀರಾ? ಇದರಲ್ಲಿ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಡೋಪಮೈನ್ ಕಮ್ಮಿ ಆಗುವಾಗ ಪಾರ್ಕಿನ್ಸನ್ ಡಿಸೀಸ್ ಬರೋದು. ಹಾಗಾಗಿ ಅಲೋಪತಿನಲ್ಲಿ ಕೆಮಿಕಲ್ ಡೋಪಮೈನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರ್ತಾರೆ. ಸಿಂಧೋಪಾನ ಮಾತ್ರೆ ಡೋಪಮೈನ್ಗೆ ಒಂದು ಸಬ್ಸ್ಟಿಟ್ಯೂಷನ್. ಸೊ ದೇಹಕ್ಕೆ ಅವರು ಡೋಪಮೈನ್ ಕೊಟ್ಟು ರಕ್ತಕ್ಕೆ ಡೋಪಮೈನ್ ಸೇರೋ ಮಾಡಿ ಮಾತ್ರೆ ರೂಪದಲ್ಲಿ. ಇದೇನ್ ಸಿಂಪ್ಟಮ್ಸ್ ಇರುತ್ತೆ ಸರ್ ಡಿಸೀಸ್? ಮುಖ್ಯವಾಗಿ ನಡುಕ, ಸ್ಟಾರ್ಟಿಂಗ್ ಡಿಸೀಸಸ್, ದಟ್ ಇಸ್ ದ ಸ್ಟಾರ್ಟಿಂಗ್ ಸಿಂಪ್ಟಮ್. ಪಾರ್ಕಿನ್ಸನ್ ಡಿಸೀಸ್ ಅಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಮುಖ್ಯವಾದ ಲಕ್ಷಣ ಅಂತಂದ್ರೆ ನಡುಕ. ಸಾಮಾನ್ಯ ಒಂದು ಕೈಯಲ್ಲಿ ಶುರುವಾಗುತ್ತೆ, ಮತ್ತೊಂದು ಕಾಲಿಗೆ ಬರುತ್ತೆ, ಇನ್ನೊಂದು ಕೈಗೆ ಬರುತ್ತೆ, ಮತ್ತೊಂದು ಕಾಲಿಗೆ ಬರುತ್ತೆ. ಹೀಗೆ ದೇಹದಾದ್ಯಂತ ಕಂಪನ ಶುರುವಾಗುತ್ತೆ, ನಡುಕ ಅಥವಾ ಕಂಪನ. ಈ ಅಲೋಪತಿನಲ್ಲಿ ನೀವು ಸಿಂಧೋಪ ಕೊಟ್ಟಿರೋದು ಅರ್ಥ ಮಾಡ್ಕೊಳ್ಳಿ, ಇದು ಏನು ಡೋಪಮೈನ್ ಕಮ್ಮಿ ಆಗಿದೆಯೋ ಅದನ್ನ ತುಂಬಿಸೋದಕ್ಕೋಸ್ಕರ ಕೊಡ್ತಾ ಇರೋಂಥ ವ್ಯವಸ್ಥೆ. ಆದ್ರೆ ಬ್ರೈನ್ ಅಲ್ಲಿ, ಮೆದುಳಲ್ಲಿ ಅದರ ಉತ್ಪತ್ತಿ ಮಾಡುವ ಕ್ಷಮತೆ ಕಮ್ಮಿ ಆಗಿರುತ್ತೆ. ಆಯುರ್ವೇದದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಮೆದುಳು ಮತ್ತೆ ಸ್ವಂತ ಡೋಪಮೈನ್ ಉತ್ಪತ್ತಿ ಮಾಡೋ ತರ, ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚು ಮಾಡುವ ತರ ನಮ್ಮ ಚಿಕಿತ್ಸೆಗೆ ಉದ್ದೇಶ ಆಗಿರುತ್ತೆ. ನಾವು ಡೋಪಮೈನ್ ರೀಪ್ಲೇಸ್ಮೆಂಟ್ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಮೆದುಳನ್ನ ನಾವು ಮತ್ತೆ ಕಾರ್ಯರೂಪಕ್ಕೆ ತರುವಂತ ಒಂದು ವ್ಯವಸ್ಥೆಗೆ ಪ್ರಯತ್ನ ಆಗಿರುತ್ತೆ. ರೆಜುವಿನೇಷನ್ ಆಫ್ ದ ಬ್ರೈನ್. ನೀವೇನು ಸಬ್ಸ್ಟಿಟ್ಯೂಷನ್ ಆಫ್ ದ ಕೆಮಿಕಲ್ ಮಾಡ್ತಾ ಇದ್ದೀರಾ ಆಯುರ್ವೇದ ಆಲೋಪತಿನಲ್ಲಿ, ನಾವು ಅದನ್ನ ಬ್ರೈನೇ ಸ್ವತಃ ಉತ್ಪತ್ತಿ ಮಾಡೋ ತರ, ಸ್ವತಃ ಅದ್ರ ಕಾರ್ಯಕ್ಷಮತೆ ಹೆಚ್ಚು ಮಾಡೋ ತರ ಆ ಉದ್ದೇಶ ಇಟ್ಕೊಂಡು ನಾವು
ಆಯುರ್ವೇದ ಚಿಕಿತ್ಸೆ ಮಾಡ್ತಾ ಇದ್ದೇವೆ. ಸರ್, ಇದು ಡಿಸೀಸ್ ಶುರು ಆಯ್ತು ಅಂದ್ರೆ ಏನೆಲ್ಲ ಪ್ರಾಬ್ಲಮ್ ನಾವು ಫೇಸ್ ಮಾಡ್ಬೇಕಾಗುತ್ತೆ? ಮೊದಲನೆಯದಾಗಿ ನಡ್ಕ ಇರುತ್ತೆ. ಆಯ್ತು. ಆಮೇಲೆ ನಡ್ಕ ಅಷ್ಟೇ ಇದ್ರೆ ಅದನ್ನ ಮಾತ್ರೆ ಕೊಟ್ಟು ಕಮ್ಮಿ ಮಾಡ್ಬೋದು ಅಂತ ಹೇಳ್ಬೋದು. ಆದ್ರೆ ಪ್ರೋಗ್ರೆಸಿವ್ಲಿ ಡಿಟೀರಿಯರೇಟಿಂಗ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದ್ರೆ ಕಾಲಕ್ರಮೇಣ ಪ್ರತಿ ಹಂತದಲ್ಲೂ ಜೀವನದ ಶೈಲಿ ಕಂಪ್ಲೀಟ್ ಆಗಿ ಕುಗ್ಗುತ್ತಾ ಹೋಗುತ್ತೆ. ಹಾಗಾಗಿ ಮೊದಲು ನಡಕದಿಂದ ಶುರುವಾಗಿರುವಂತದ್ದು ನೆಕ್ಸ್ಟ್ ನಡಿಲಿಕ್ಕೆ ಕಷ್ಟ ಆಗ್ತದೆ, ಸಣ್ಣ ಸಣ್ಣ ಹೆಜ್ಜೆ ಆಗ್ತದೆ, ಹೆಜ್ಜೆ ಇಡ್ಲಿಕ್ಕೂ ಕಷ್ಟ ಆಗುತ್ತೆ, ದೇಹದ ಬ್ಯಾಲೆನ್ಸ್ ಇರೋದಿಲ್ಲ, ಬೀಳೋದು ಜಾಸ್ತಿ ಆಗಿರುತ್ತೆ, ಪೇಷಂಟಿಗೆ ನಿಂತ್ಕೊಳ್ಳಿಕ್ಕೆ ನಡಿಲಿಕ್ಕೆ ಪ್ರತಿ ಹೆಜ್ಜೆಗೂ ತೊಂದರೆ ಆಗುತ್ತೆ, ಮಲ್ಕೊಂಡಿಂದೆಲ್ಲ ಏಳೋದು ಅಥವಾ ಕೂತಲಿಂದ ಏಳೋದು ಪ್ರತಿ ಒಂದು ಮೂವ್ಮೆಂಟ್ ಕೂಡ ಕಷ್ಟ ಆಗುತ್ತೆ. ಕಾಲಕ್ರಮೇಣ ಪೇಷಂಟ್ ಮನೆಯವರ ಸಹಾಯ ಇಲ್ಲದೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಆಕ್ಟಿವಿಟೀಸ್ ಆಫ್ ಡೈಲಿ ಲೈಫ್ ADL ಅಂತ ಏನ್ ಹೇಳ್ತೀವಿ ಅದು ಡಿಪೆಂಡೆಂಟ್ ಆಗ್ಬಿಡುತ್ತೆ. ಓಕೆ. ಏನ್ ಏಜ್ ಗ್ರೂಪ್ ಅಲ್ಲಿ ನಾವು ನೋಡ್ಬೋದು ಇದೆಲ್ಲ? ತುಂಬಾ ಜನ ತಿಳ್ಕೊಳ್ಳೋದು ಇದು ಏನಿದ್ರು 50-60 ವರ್ಷದ ಮೇಲೆ ಪಟ್ಟು ಬರ್ತಾರೆ ಅಂತ. ಇಲ್ಲ, YOPD ಅಂತ ಒಂದು ಕಂಡೀಷನ್ ಇದೆ, ಯಂಗ್ ಆನ್ಸೆಟ್ ಆಫ್ ಪಾರ್ಕಿನ್ಸನ್ ಡಿಸೀಸ್ ಅಂತ. ನಮ್ಮ ಆಸ್ಪತ್ರೆಯಲ್ಲಿ ನಮಗೆ 15 ವರ್ಷದ ಮಗು ಕೂಡ ಪಾರ್ಕಿನ್ಸನ್ ಡಿಸೀಸ್ ಇಟ್ಕೊಂಡು ಬಂದು ನಾವು ಚಿಕಿತ್ಸೆ ಮಾಡಿದ್ದೇವೆ ಇಲ್ಲಿ. 15 ಇರ್ಬೋದು, 19 ಇರ್ಬೋದು, 20, 25, 30, 40, 50 ಎಲ್ಲಾ ವಯಸ್ಸಲ್ಲೂ ಪಾರ್ಕಿನ್ಸನ್ ಡಿಸೀಸ್ ಕಾಣ್ತಾ ಇದೆ ಈಗ. ಓಕೆ. ಅದಕ್ಕೆ ಏಜ್ ಗ್ರೂಪ್ ಅಂತ ಹೇಳಕ್ ಬರೋದಿಲ್ಲ. 30-35 ವರ್ಷದವರು ಕಾಮನ್ ಆಗಿ ಬರ್ತಾ ಇದ್ದಾರೆ ನಮ್ಮಲ್ಲಿ. ಪ್ರಪಂಚದಾದ್ಯಂತ ಪೇಷಂಟ್ಸ್ ಬರ್ತಿದ್ದಾರೆ, ನಾವು ನೋಡ್ತಾ ಇದ್ದೇವೆ. ಸೊ ಅಟ್ ಫೈನಲ್ ಸ್ಟೇಜ್ ಅವರು ವೀಲ್ ಚೇರ್ ಫುಲ್ ಬೆಡ್ ರಿಡನ್ ಆಗ್ಬಿಡ್ತಾರೆ. ಹೌದು, ವೀಲ್ ಚೇರ್ ಮತ್ತೆ ಬೆಡ್ ರಿಡನ್ ಆಗ್ತಾರೆ. ಸೊ ನಾವು ಅಂತ ಪೇಷಂಟ್ ಕೂಡ ಇವಾಗ ನೆಕ್ಸ್ಟ್ ತೋರಿಸೋಣ. ಸೊ ಏನು ಬೆಡ್ ರಿಡನ್ ಆಗಿ ಬಂದಂತ ಪೇಷಂಟ್ಸ್ ನ ನೀವು ರಿಕವರ್ ಮಾಡಿ ವಾಕ್ ಮಾಡ್ಕೊಂಡು ಹೋಗೋ ತರ ಟ್ರೀಟ್ಮೆಂಟ್ ಮಾಡಿದೀರಾ? ಹೌದು. ತುಂಬಾ ಜನ ನಮ್ಮಲ್ಲಿ ಬರುವಂತವ್ರು ವೀಲ್ ಚೇರ್ ಅಲ್ಲಿ ಬರ್ತಾರೆ, ಅವ್ರನ್ನ ನಡೆಸಿ ಕಳಿಸೋದು ನಮ್ಮ ಉದ್ದೇಶ ಆಗಿದೆ. ಹಾಗೆ ಮಾಡ್ತಾ ಇದ್ದೇವೆ ನಾವು. ಓಕೆ. ಸೊ ಇದೆಲ್ಲ ಬಂದ್ಬಿಟ್ಟು ಈ ತರ ಕಂಪ್ಲೀಟ್ ಆಯುರ್ವೇದ ಟ್ರೀಟ್ಮೆಂಟ್ ಯಾವ ತರ ಕೊಡ್ತೀರಾ ಸರ್ ನೀವು ಇದನ್ನ? ನಮ್ಮಲ್ಲಿ ಆಯುರ್ವೇದ, ಯೋಗ ಮತ್ತೆ ಫಿಸಿಯೋಥೆರಪಿ ಇದು ಮೂರನ್ನು ಒಟ್ಟುಗೂಡಿಸಿ ಚಿಕಿತ್ಸೆ ನಡೆಸ್ತೀವಿ ಇಲ್ಲಿ. ಸಾಮಾನ್ಯ ಪೇಷಂಟ್ ಬಂದವರು 4 ರಿಂದ 8 ವಾರ ಅಂದ್ರೆ 4 to 8 weeks, 1 ರಿಂದ 2 ತಿಂಗಳು ನಮ್ಮಲ್ಲಿ ಇರಬೇಕಾಗತ್ತೆ. ಹೀಗೆ ಇದ್ದಲ್ಲಿ ಅವರಿಗೆ ಆಯುರ್ವೇದ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಹೊರಗಿನ ಚಿಕಿತ್ಸೆ, ಎಕ್ಸ್ಟರ್ನಲ್ ಥೆರಪೀಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ತರದ ಮೆಡಿಕೇಟೆಡ್ ಮಸಾಜಸ್, ಅಭ್ಯಂಗ, ಇದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಹೊರಗಿನ ಚಿಕಿತ್ಸೆಗಳಿರುತ್ತೆ. ಆಯುರ್ವೇದ ಇಂಟರ್ನಲ್ ಮೆಡಿಸಿನ್ಸ್ ಅಂದ್ರೆ ಹೊಟ್ಟೆಗೆ ತಗೊಳ್ಳುವಂತ ಮಾತ್ರೆ, ಔಷಧಿ, ಚೂರ್ಣಗಳು, ಕಷಾಯಗಳು ಬೇರೆ ಬೇರೆ ತರದ್ದು ಇರ್ತವೆ. ಅದಲ್ಲದೆ ಯೋಗ ಮತ್ತೆ ಫಿಸಿಯೋಥೆರಪಿ ಕೂಡ ನಾವು ಒಳಗೂಡಿಸಿ ಚಿಕಿತ್ಸೆ ಮಾಡ್ತೀವಿ. ಸೊ ಹಾಗಾದ್ರೆ ಪೇಷಂಟ್ಸ್ ಬಂದ್ರೆ ಇಲ್ಲಿ 4 to 6 weeks ಇರ್ಬೇಕು ಅನ್ಸುತ್ತಲ್ವಾ? 4 to 8 weeks ಅಂತ ಹೇಳ್ತೀವಿ. ಹೆಚ್ಚಿನವರು 6 ವಾರಕ್ಕೆ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ, 42 ದಿವಸಕ್ಕೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದ್ದೀವಿ. ಓಕೆ. ನಿಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ತರ ಫೆಸಿಲಿಟಿ ಇಲ್ಲಿದೆ? ಅಂದ್ರೆ ಎಲ್ಲಾ ತರ ಅಂತಂದ್ರೆ ಬಂದಿರೋ ಪೇಷಂಟ್ ಪ್ರತಿಯೊಬ್ಬರಿಗೂ ಕೂಡ ಅವರು ಮತ್ತೆ ಅವ್ರ ಜೊತೆ ಯಾರು ಬಂದಿರ್ತಾರೆ ಅವರಿಗೆ ಇರ್ಲಿಕ್ಕೆ ಒಂದು ರೂಮ್ ಕೊಡ್ತೇವೆ ನಾವು. ಬೇರೆ ಬೇರೆ ತರದ ರೂಮ್ಸ್ ಇದೆ, ರೂಮ್ ಕೊಡ್ತೇವೆ. ಅವರಿಗೆ ಊಟ ತಿಂಡಿ ವ್ಯವಸ್ಥೆ ನಮ್ಮಲ್ಲಿ ಆಗುತ್ತೆ. ಜೊತೆಗೆ ಎಲ್ಲಾ ಚಿಕಿತ್ಸೆಗಳು, ಔಷಧಿಗಳು ಎಲ್ಲವೂ ನಮ್ಮಲ್ಲಿ ನಾವು ಕೊಡ್ತಾ ಇದ್ದೇವೆ. ಸರ್, ಆಯುರ್ವೇದ ಅಂದ್ರೆ ಈಗ ತುಂಬಾ ಜನ ಹೇಳ್ತಾರೆ ನಮ್ದೇ ಓನ್ ಇರುತ್ತೆ ಅಥವಾ ನಿಮ್ದೆಲ್ಲ ಯಾವ ತರ ಸರ್? ಆಯುರ್ವೇದ ಯಾವ ತರ ಟ್ರೀಟ್ ಮಾಡ್ತಿದ್ದೀರಾ? ಇಲ್ಲ, ನಮ್ಮಲ್ಲಿ ಅತ್ಯಂತ ಹೆಸರುವಾಸಿಯಾದಂತ ಕಂಪನಿಗಳಿಂದ ಒಂದು ಜವಾಬ್ದಾರಿಯುತ ತಯಾರಿಕೆ ಇರುವಂತ ಒಂದು ಕಂಪನಿಗಳಿಂದ ನಾವು ಮೆಡಿಸಿನ್ಸ್ ತರಿಸ್ತಾ ಇದ್ದೇವೆ ಬೇರೆ ಬೇರೆ ಕಡೆಯಿಂದ. ತುಂಬಾ ಕಡೆ ಕೇರಳದಿಂದ ಇರ್ಬೋದು, ಮತ್ತೊಂದು ಕಡೆಯಿಂದ ಇರ್ಬೋದು, ಬೇರೆ ಬೇರೆ ಒಳ್ಳೊಳ್ಳೆ ಫಾರ್ಮಸಿಸ್ ಇದೆ, ಅಂತ ಕಡೆಯಿಂದ ತರ್ತೇವೆ. ಆಯ್ತಾ? ತುಂಬಾ ಜನ ಕೇಳ್ತಾರೆ ನಿಮ್ಮ ಸ್ಪೆಷಾಲಿಟಿ ಮೆಡಿಸಿನ್ ಯಾವುದು ಅಂತ ಕೇಳ್ತಾರೆ. ಆಯುರ್ವೇದ ಗ್ರಂಥಗಳಲ್ಲಿ, ಆಯುರ್ವೇದ ಸಂಹಿತೆಗಳಲ್ಲಿ ಬರೆದಿರುವಂತ ಔಷಧಿಗಳು, ಅಂತ ಒಂದು ಉಲ್ಲೇಖನೆ ಇರುವಂತ ಔಷಧಿಗಳನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಆಯ್ತಾ? ಇದರಲ್ಲಿ ನಾವು ಕೊಡುವಂತ ಔಷಧಿಗಳೆಲ್ಲವೂ ಬ್ರ್ಯಾಂಡೆಡ್ ಅಂಡ್ ಸೀಲ್ಡ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಯಾವ್ದೋ ಪೊಟ್ಟಣಕ್ಕೆ ತುಂಬಿ ನಾವು ಎಂಥದೋ ಅದಕ್ಕೆ ಬೆರೆಸಿ ಕಲಬೆರಕೆ ಮಾಡಿ ಕೊಡುವಂತ ಯಾವ ಔಷಧಿಯೂ ನಮ್ಮ ಹಾಸ್ಪಿಟಲ್ ಸಿಗೋದಿಲ್ಲ ನಿಮ್ಗೆ. ಎಲ್ಲವೂ ಸೀಲ್ಡ್ ಮೆಡಿಸಿನ್ಸ್, ಕಂಪನಿ ಅಪ್ರೂವ್ಡ್ ಬ್ರ್ಯಾಂಡೆಡ್ ಸೀಲ್ಡ್ ಮೆಡಿಸಿನ್ಸ್ ನಾವು ಕೊಡ್ತೀವಿ.
ಓಕೆ ಸರ್, ಎಲ್ಲೆಲ್ಲಿಂದ ಪೇಷಂಟ್ ಬರ್ತಾರೆ? ನಾನು ನೋಡಿದೆ ತುಂಬಾ, ಅದ್ರದ್ದು ಕೂಡ ನಾನು ತಗೊಳ್ತೀನಿ, ಪೇಷಂಟ್ ರಿವ್ಯೂ ತಗೊಳ್ತೀನಿ. ಸರ್, ನೀವು ಒಂದ್ಸಲ ನಿಮ್ಮ ಬಾಯಿಂದ ಹೇಳ್ಬಿಡಿ, ಯಾವ ಪೇಷಂಟ್ ರೀಚ್ ಆಗ್ತಾರೆ? ಹೆಚ್ಚು ಕಮ್ಮಿ ಭಾರತದ ಎಲ್ಲಾ ರಾಜ್ಯಗಳಿಂದ ನಮ್ಮಲ್ಲಿ ಪೇಷಂಟ್ಸ್ ಇದ್ದಾರೆ. ಅದಲ್ಲದೆ ಇದುವರೆಗೂ 24 ದೇಶದಿಂದ ನಮ್ಮಲ್ಲಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಸೂಪರ್. ಓಕೆ, 24 ದೇಶದಿಂದನೂ ಕೂಡ ಬಂದಿದ್ದಾರೆ. ಇದು ಒಂದ್ಸಲ ಬಂದು 6-8 ವೀಕ್ಸ್ ಇದ್ದೋದ್ರೆ ಆಯ್ತಾ, ಅಥವಾ ಏನು ಯಾವ ತರ ನಾವು ಮತ್ತೆ ಏನು ರಿಪೀಟ್ ಆಗಿ ಬರ್ಬೇಕಾ? ಸಾಮಾನ್ಯವಾಗಿ ನಮ್ಮಲ್ಲಿ ಚಿಕಿತ್ಸೆ ಮುಗಿಸಿ ಹೋಗುವಾಗ ನಾನು ಹೇಳೋ ಮಾತಿದೆ, ನಿಮ್ಗೆ ಇಲ್ಲಿ ಚಿಕಿತ್ಸೆ ಮುಗೀತು ಅಂತಲ್ಲ, ಇದು ಶುರು, ನಿಮ್ಮ ಚಿಕಿತ್ಸೆ ಶುರು ಇದು. ಹಾಗಾಗಿ ಇಲ್ಲಿಂದ ಹೋಗುವಾಗ ನಾವು ಔಷಧಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತೇವೆ. ನಾವು ಕೊಡುವಂತ ಔಷಧಿಗಳು ಮಾಡಬೇಕಾಗತ್ತೆ. ವರ್ಷಕ್ಕೊಂದ್ಸಲ ಮತ್ತೆ 1 ತಿಂಗಳ ಮಟ್ಟಿಗೆ ಬಂದು ಅಡ್ಮಿಟ್ ಆಗಿ, ನೀವು ಹೇಗೆ ವೆಹಿಕಲ್ಗಳನ್ನ ಪ್ರತಿ ವರ್ಷ ಅಥವಾ ಪ್ರತಿ 10,000 ಕಿಲೋಮೀಟರ್ಗೆ ಒಂದ್ಸಲ ಸರ್ವಿಸ್ ಅಂತ ಏನ್ ಮಾಡಿಸ್ತೀರೋ, ಹಾಗೆ ನಿಮ್ಮ ದೇಹಕ್ಕೆ ಕೂಡ ನಾವು ಕೊಟ್ಟ ಚಿಕಿತ್ಸೆಯನ್ನ ಮತ್ತೆ ವರ್ಷಕ್ಕೊಂದ್ಸಲ ಬಂದು ರಿಪೀಟ್ ಮಾಡಿ ಹೋಗಿ ಅಂತ ಹೇಳ್ತೀವಿ. ಅಂದ್ರೆ ಇಯರ್ಲಿ ಒನ್ಸ್ ಬರ್ಬೇಕು. ಹೌದು, ಇಯರ್ಲಿ ಒನ್ಸ್ ಬಂದು ಚೆಕಪ್ ಇರುತ್ತೆ. ಚೆಕಪ್ ಇರುತ್ತೆ, ಟ್ರೀಟ್ಮೆಂಟ್ಸ್ ಇರುತ್ತೆ. ಕನಿಷ್ಠ ಅವರು 1 ತಿಂಗಳು ಇರ್ಬೇಕಾಗತ್ತೆ. ಸೊ ಎಷ್ಟು ವರ್ಷದಿಂದ ನೀವು ಈ ಟ್ರೀಟ್ಮೆಂಟ್ ಅಲ್ಲಿ, ಅಂದ್ರೆ ಈ ಪ್ರೊಫೆಷನಲ್ ಇದ್ದೀರಾ? ಇದು ಗೊತ್ತಿಲ್ಲ ನನಗೆ ಯಾವ ತರ ಕೇಳ್ಬೇಕಂತ. ಸೊ ಎಷ್ಟು ವರ್ಷದಿಂದ ಈ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಸರ್, ಈ ತರ ಆಯುರ್ವೇದ ಟ್ರೀಟ್ಮೆಂಟ್ ಪ್ರೊಫೆಷನ್? 92ನೇ ಇಸ್ವಿಯಿಂದ ನನ್ನ ಪ್ರೊಫೆಷನಲ್ ಕೆರಿಯರ್ ಶುರು ಮಾಡಿರೋದು. 92ನೇ ಇಸ್ವಿಗೆ 32 ವರ್ಷ ಆಗಿದೆ ಈಗ. ಈ ಆಸ್ಪತ್ರೆ 2015ರಿಂದ ನಡೆಸ್ತಾ ಇದ್ದೇನೆ ನಾನು. ಸ್ಪೆಷಲಿ ಪಾರ್ಕಿನ್ಸನ್ ಡಿಸೀಸ್ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಕಾಯಿಲೆಗಳೆಲ್ಲ ಇದೆ. ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೇವೆ ನಾವು, ಅಥವಾ ಪಾರ್ಕಿನ್ಸನ್ಸ್ ಪ್ಲಸ್ ಅಂತ ಹೇಳ್ತೇವೆ. ಇದರ ಅಡಿಯಲ್ಲಿ PSP, MSA, CBD ಹೀಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಇದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಈ ಆಸ್ಪತ್ರೆಯಲ್ಲಿ. ಸರ್, ಇವಾಗ ತುಂಬಾ ಸ್ಟೇಟ್ಸ್ ಇಂದ ಮತ್ತೆ ಔಟ್ ಆಫ್ ಕಂಟ್ರಿಯಿಂದ ಕೂಡ ಪೇಷಂಟ್ಸು ಇಲ್ಲಿಗೆ ಹುಡ್ಕೊಂಡು ಬರ್ತಾರೆ. ಪುತ್ತೂರ್ ಅಂತ ಸ್ಪೆಷಲ್ ಆಗಿ ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅದೇನಕ್ಕೆ ಅಂತ ಒಂದ್ಸಲ ಹೇಳ್ಬಿಡಿ ಸರ್, ಈ ಡಿಸೀಸಸ್ಗೆ ಪರ್ಟಿಕ್ಯುಲರ್ ಆಗಿ. ಈ ಪಾರ್ಕಿನ್ಸನ್ ಡಿಸೀಸ್ ಮತ್ತೆ ಅಸೋಸಿಯೇಟೆಡ್ ಅದಕ್ಕೆ ಸಂಬಂಧಪಟ್ಟಂತ ಉಳಿದಂತ ಕಾಯಿಲೆಗಳು ನಾನು ಹೇಳಿದ್ನಲ್ಲ, PSP, MSA, CBD ಅಂತ, ಇದಕ್ಕೆ ನಾವು ಬಹಳ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ಸ್ ಕೊಡ್ತಾ ಇದ್ದೇವೆ ಆಯುರ್ವೇದದಲ್ಲಿ. ಹೆಚ್ಚು ಕಮ್ಮಿ ಪ್ರಪಂಚದಲ್ಲಿ ಎಲ್ಲೂ ಸಿಗದಿರುವಂತ ಒಂದು ರಿಸಲ್ಟ್ಸ್ ನಾವು ಕೊಡ್ತಾ ಇದ್ದೇವೆ. ಇದನ್ನ ಜನರು ಮೆಚ್ಚಿಕೊಂಡು ನನಗೆ ಪ್ರಪಂಚದಾದ್ಯಂತ ಪೇಷಂಟ್ಸ್ ಇದ್ದಾರೆ. ಇಡೀ ದೇಶದಿಂದ, ಅದಲ್ಲದೆ ಹೊರಗಿನ ದೇಶದಿಂದ ಕೂಡ ಬರ್ತಾ ಇದ್ದಾರೆ. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ನಿಮ್ಗೆ ಪ್ರತಿ ವರ್ಷಕ್ಕೊಂದ್ಸಲ ಫಾಲೋ ಅಪ್ ಬನ್ನಿ ಅಂತ ಹೇಳ್ತೀನಿ. ನೀವು ಸಾಮಾನ್ಯವಾಗಿ ನನ್ನ ಆಸ್ಪತ್ರೆ ಯಾವಾಗ ಬಂದು ನೋಡಿದ್ರು ಫಾಲೋ ಅಪ್ನವ್ರು ಒಬ್ರಾದ್ರೂ ಪೇಷಂಟ್ ಸಿಕ್ಕೇ ಸಿಗ್ತಾರೆ. ಎಲ್ಲೆಲ್ಲಿಂದ, ಗುಜರಾತ್ ಇಂದ, ಬೆಂಗಾಲಿಂದ, ಡೆಲ್ಲಿಯಿಂದ, ಪಂಜಾಬಿಂದ, ಅಲ್ಲದೆ ಅಮೆರಿಕದಿಂದ, ಸ್ಪೇನ್ ಇಂದ, ಹೀಗೆ 2ನೇ ವಿಸಿಟ್, 3ನೇ ವಿಸಿಟ್, 4ನೇ ವಿಸಿಟ್ ಅಂತ ಬರೋರು ನಮ್ಮಲ್ಲಿದ್ದಾರೆ. ಅಂದ್ರೆ ಇದರ ಅರ್ಥ ಏನಂದ್ರೆ, ಒಂದು ಸಲ ಎಲ್ಲೋ ದಾರಿ ತಪ್ಪಿ ಯಾರಾದ್ರೂ ಪೇಷಂಟ್ ಟ್ರೀಟ್ಮೆಂಟ್ಗೆ ಅಂತ ಬಂದಿರ್ಬೋದು, ಆದ್ರೆ ಅದೇ ಪೇಷಂಟ್ 2ನೇ ಸಲ 3ನೇ ಸಲ ಬರ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಅವರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ರಿಸಲ್ಟ್ ಸಿಕ್ಕಿದೆ ಅಂತ ಅರ್ಥ. ಅವ್ರಿಗೆ ಖುಷಿ ಆಗಿದ್ದಕ್ಕಾಗಿ ಅವ್ರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ. ಅವರ ಫ್ರೆಂಡ್ಸ್, ರಿಲೇಟಿವ್ಸ್ ಕೂಡ ಕಳಿಸ್ಕೊಡ್ತಾ ಇದ್ದಾರೆ. ಇನ್ನೊಂದು ಇಲ್ಲಿ ತಿಳಿಸ್ಬೇಕಾದ ವಿಷಯ ಏನಂದ್ರೆ, ಇಡೀ ಭಾರತದಲ್ಲಿ ಕೆಲವು ಪ್ರೈವೇಟ್ ಆಯುರ್ವೇದ ಆಸ್ಪತ್ರೆಗಳು ಇನ್ಶೂರೆನ್ಸ್ ಕವರೇಜ್ ಕೊಡ್ತಾ ಇದ್ದಾವೆ. ಅದ್ರಲ್ಲಿ ನಮ್ದು ಒಂದು. ಎಲ್ಲಾ ಹೆಲ್ತ್ ಇನ್ಶೂರೆನ್ಸ್ ಎಲ್ಲಾ ಕಂಪನಿಗಳದ್ದು ಕೂಡ ನಮ್ಮಲ್ಲಿ ಕವರೇಜ್ ಸಿಗುತ್ತೆ. ಆ ಒಂದು ಭರವಸೆನಲ್ಲಿ, ಆ ಒಂದು ಧೈರ್ಯದಲ್ಲಿ ಪೇಷಂಟ್ಸ್ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ. ಅಂಡ್ ಬೇರೆ ಎಲ್ಲಿಯೂ ಅವರಿಗೆ ರಿಸಲ್ಟ್ ಸಿಕ್ಕಿದೆ. ಈಗ ಹೈದರಾಬಾದ್ ಇಂದ ಇರ್ಬೋದು, ಮುಂಬೈಯಿಂದ ಇರ್ಬೋದು, ಡೆಲ್ಲಿಯಿಂದ ಇರ್ಬೋದು, ಅಥವಾ ನ್ಯೂಯಾರ್ಕ್ ಇಂದ ಇರ್ಬೋದು, ಸ್ಪೇನ್ ಇಂದ ಇರ್ಬೋದು, ಇಂಗ್ಲೆಂಡ್ ಇಂದ ಇರ್ಬೋದು, ಅತ್ಯಂತ ದೊಡ್ಡ ದೊಡ್ಡ 5 ಸ್ಟಾರ್ 7 ಸ್ಟಾರ್ ಹಾಸ್ಪಿಟಲ್ಗಳಿಗೆಲ್ಲ ಹೋಗಿ ಅವರಿಗೆ ಫಲಕಾರಿ ಆಗದೇ ಇದ್ದವಾಗ ಈ ಒಂದು ಸಣ್ಣ ಊರು ಪುತ್ತೂರು, ಅದರಲ್ಲಿ ಒಂದು ವೆರಿ ಆರ್ಡಿನರಿ ಆಸ್ಪತ್ರೆ, ವೈದ್ಯರ ಆಯುರ್ವೇದ ಆಸ್ಪತ್ರೆ ಹುಡುಕೊಂಡು ಜನ ಬರ್ತಾ ಇದ್ದಾರೆ. ಇದು ಹೇಳಲಿಕ್ಕೆ ನನಗೆ ಹೆಮ್ಮೆಯ ವಿಷಯ. ಅಂಡ್ ಅವ್ರು ಬಂದವರು ಒಂದು ನಗುಮುಖದಿಂದ ವಾಪಸ್ ಹೋಗ್ತಾ ಇದ್ದಾರೆ. ಅದು ಅತ್ಯಂತ ತೃಪ್ತಿದಾಯಕ, ಸಂತೋಷಕರ ಸುದ್ದಿ. ಸರ್, ನನ್ನ ಕಡೆಯಿಂದ ಇನ್ನೊಂದು ನಿಮಗೆ ಕ್ವಶನ್. ಓಕೆ, ಈ ಸ್ಪೆಷಲ್ ಕೇಸಸ್ನ, ಈ ಸ್ಪೆಷಲ್ ಟ್ರೀಟ್ಮೆಂಟ್ನ ಯಾವಾಗಿಂದ ಹ್ಯಾಂಡಲ್ ಮಾಡ್ತಿದ್ದೀರಾ ಸರ್ ನೀವು? 92ನೇ ಇಸ್ವಿಯಿಂದ ನನ್ನ ಪ್ರೊಫೆಷನಲ್ ಕೆರಿಯರ್ ಶುರು ಮಾಡಿರೋದು ನಾನು. ಹೌದು, ಹೇಳಿದ್ರಿ. 2015ರಿಂದ ಈ ಆಸ್ಪತ್ರೆಯಲ್ಲಿ ನಾನು ನ್ಯೂರೋ ಕಂಡೀಷನ್ಸ್ ಮುಖ್ಯವಾಗಿ ಹ್ಯಾಂಡಲ್ ಮಾಡಕ್ಕೆ ಶುರು ಮಾಡಿರೋದು. ಪಾರ್ಕಿನ್ಸನ್ ಡಿಸೀಸ್,
PSP, MSA ಇಂಥ ಕೇಸ್ಗಳನ್ನ 2015 ನಮ್ಮದೇ ಇಂಟರ್ನಲ್ ರಿಸರ್ಚ್ ಮಾಡಿ ನಾವು ಕೆಲವು ಟ್ರೀಟ್ಮೆಂಟ್ ಲೈನ್ಸನ್ನ ಫಾರ್ಮುಲೇಟ್ ಮಾಡಿಕೊಂಡು ಅದನ್ನ ಅಳವಡಿಸ್ತಾ ಇದ್ದೀವಿ. ಅದರಲ್ಲಿ ಈಗ ಅತ್ಯಂತ ಖುಷಿ ಕೊಡುವಂಥ ರಿಸಲ್ಟ್ಸ್ ಬರ್ತಾ ಇದೆ. ಪೇಷಂಟ್ಸ್ ನಗ್ಮುಖದಿಂದ ಹೋಗ್ತಾ ಇದ್ದಾರೆ. ವೀಲ್ ಚೇರಲ್ಲಿ ಬಂದು, ಆಂಬ್ಯುಲೆನ್ಸಲ್ಲಿ ಬಂದು, ಸ್ಟ್ರೆಚರಲ್ಲಿ ಹೊತ್ಕೊಂಡು ಬಂದು ಅವ್ರನ್ನ ವಾಪಸ್ ನಡೆಸಿ ಕಳಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದು ಖುಷಿ ಕೊಟ್ಕೊಂಡಿರ್ತಾರೆ. ಬೇಸಿಕಲಿ ಇದು ಟ್ರೀಟ್ಮೆಂಟ್ ಶುರು ಮಾಡೋದೇ ಅಲೋಪತಿಯಿಂದನಾ ಸರ್? ಹಾಗೇನಿಲ್ಲ, ನಮ್ಮಲ್ಲಿ ಬಂದ್ರೆ ಮಾಡ್ಬೋದು. ಆದ್ರೆ ನಮ್ಮನ್ನ ರೀಚೆ ಮಾಡೋದು ರೀಚ್ ಮಾಡೋದು ಸಾಮಾನ್ಯವಾಗಿ ಪೇಷಂಟ್ ಬಹಳ ಮುಂದುವರೆದ ಸ್ಥಿತಿನಲ್ಲಿ. ಅದೇ ಶುರುವಿನಲ್ಲಿ ನಮ್ಮ ಹತ್ರ ಬರೋದು ಬಹಳ ಶುರುಲ್ ಬಂದ್ರೆ ತುಂಬಾ ಬೇಗನೆ ಕ್ಯೂರ್ ಆಗುತ್ತಲ್ವಾ? ಇಲ್ಲ. ಇಲ್ಲಿ ಬಹಳ ಮುಖ್ಯ ತಿಳ್ಕೊಬೇಕಾಗಿರೋ ವಿಷಯ ಅಂದ್ರೆ ಪಾರ್ಕಿನ್ಸನ್ ಡಿಸೀಸ್ ಅಥವಾ ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಏನಿದೆ, ಪಾರ್ಕಿನ್ಸೋನಿಸಮ್, ಇದು ಯಾವುದು ಕ್ಯೂರೆಬಲ್ ಅಲ್ಲ. ಕ್ಯೂರೆಬಲ್ ಅಲ್ಲ. ಸೊ ಎವ್ರಿ ಇಯರ್ ಟ್ರೀಟ್ಮೆಂಟ್ ಇರುತ್ತೆ. ಇದು ನಾವು ಟ್ರೀಟ್ಮೆಂಟ್ ಮಾಡಿ ಅವರ ಒಂದು ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡೋದಕ್ಕೆ, ಅವರ ಒಂದು ಜೀವನ ಶೈಲಿನ ಚೆನ್ನಾಗಿ ಮಾಡೋದಕ್ಕೆ ನಮ್ಮ ಪ್ರಯತ್ನ. ಖಂಡಿತವಾಗಿ ಇವತ್ತಿನ ಮಟ್ಟಿಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಮತ್ತೆ ಸಂಬಂಧಪಟ್ಟ ಕಾಯಿಲೆಗಳು, ಪಾರ್ಕಿನ್ಸೋನಿಸಮ್ ಏನಿದೆಯೋ ಇದು ಕ್ಯೂರೆಬಲ್ ಅಲ್ಲ. ಈಗ ನಿಮಗೆ ಕೇಳ್ತಾರೆ ಜನ, ಹಾಗಾದ್ರೆ ನಾವು ಯಾಕೆ ಚಿಕಿತ್ಸೆ ಮಾಡಬೇಕು ಕ್ಯೂರೆಬಲ್ ಅಲ್ಲ ಅಂದ್ಮೇಲೆ? ನಾವು ಕೂಡ ಬಹಳ ಸುಲಭವಾದ ಒಂದು ಉದಾಹರಣೆ ಅಂತಂದ್ರೆ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್. ಇವತ್ತಿನ ದಿನ ಅದು ಕ್ಯೂರೆಬಲ್ ಅಲ್ಲ, ಆದ್ರೆ ಮೆಡಿಸಿನ್ ಕೊಟ್ಟು ಮೇಂಟೈನ್ ಮಾಡಬಹುದು. ಅದೇ ತರ ಇದರಲ್ಲಿ ಕೂಡ ಪಾರ್ಕಿನ್ಸನ್ ಡಿಸೀಸಿಗೆ ಸಂಬಂಧಪಟ್ಟ ಕಾಯಿಲೆಗೆ ಕ್ಯೂರೆಬಲ್ ಅಲ್ಲದೆ ಇದ್ರೂ ಕೂಡ ನಾವು ಔಷಧಿ ಮತ್ತೆ ಜೀವನ ಶೈಲಿಯ ಕೆಲವು ಬದಲಾವಣೆಗಳು ನಾವೇನು ಅಳವಡಿಸ್ತಾ ಇದೀವೋ ಇದರಿಂದಾಗಿ ಅವರ ಜೀವನ ಶೈಲಿ ತುಂಬಾ ಮಟ್ಟಿಗೆ ಚೆನ್ನಾಗಿ ಮಾಡಿಕೊಡ್ಬಹುದು. ಎ ಬೆಟರ್ ಕ್ವಾಲಿಟಿ ಆಫ್ ಲೈಫ್. ಅಂದ್ರೆ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು. ಆಕ್ಟಿವಿಟೀಸ್ ಎಲ್ಲ ನಮ್ ನಾರ್ಮಲ್ ಲೈಫ್ ಇರುತ್ತೆ. ಹೌದು. ಬಟ್ ಬೇರೆದಕ್ಕೆ ಒಂದು ಅಡಿಕ್ಟ್ ಆಗ್ಬಿಟ್ರೆ ಸೊ ಅದ್ ನಮ್ ಬೆಡ್ ರಿಡನ್ ಮಾಡೋದಂತೂ ಖಂಡಿತ. ಹೌದು. ಈಗ ನಮ್ಮಲ್ಲಿ ಎಷ್ಟೋ ಜನ ಚಿಕಿತ್ಸೆ ಪಡೆದವರು ಅವರು ಬರುವಾಗ ನಡ್ಕೊಂಡು ಬರೋದೇ ಕಷ್ಟ. ಕೆಲವರು ವೀಲ್ ಚೇರ್ ಅಲ್ಲಿ ಬಂದಿದ್ದಾರೆ, ಕೆಲವರು ಕಷ್ಟಪಟ್ಟು ನಡ್ಕೊಂಡು ಬಂದಿದ್ದಾರೆ, ಇನ್ನೊಬ್ರು ಸಹಾಯ ಇಟ್ಕೊಂಡು ನಡ್ಕೊಂಡು ಬಂದಿದ್ದಾರೆ. ಹೀಗೆ ಬಂದವರು ಇವತ್ತಿನ ದಿವಸ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಮ್ಗೆ ಅಮೆರಿಕದಿಂದ ಒಂದು ಪೇಷಂಟ್ ಪ್ರತಿ ವರ್ಷ ಫಾಲೋ ಅಪ್ ಗೆ ಬರೋರು ಈಗ 3ನೇ ವರ್ಷ ಆದ್ಮೇಲೆ ಈಗ ಕೆಲ್ಸಕ್ಕೆ ಸೇರಿದ್ದಾರೆ. ಎಷ್ಟೋ ಜನ ಈ ಕಾಯಿಲೆ ಇದ್ದವರು ಕೆಲಸ ಬಿಟ್ಬಿಡ್ತಾರೆ, ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ. ನಮ್ಮಲ್ಲಿ ಚಿಕಿತ್ಸೆ ಮಾಡ್ಕೊಂಡು ಹೋಗಿ ಈಗ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರ ಜೀವನದಲ್ಲಿ ಒಂದು ಬದಲಾವಣೆ ಬಂದಿದೆ ನಮ್ಮಿಂದಾಗಿ. ಅದು ಹೇಳಲಿಕ್ಕೆ ನಮ್ಗೆ ಖುಷಿ ಆಗತ್ತೆ, ನಮ್ಗೆ ಹೆಮ್ಮೆ ಆಗತ್ತೆ. ಅಂತ ಎಷ್ಟೋ ಕೇಸ್ಗಳಿದೆ. ಇಲ್ಲಿಂದ ಹೋದ್ಮೇಲೆ ಡ್ರೈವಿಂಗ್ ಶುರು ಮಾಡ್ಕೊಂಡಿದ್ದಾರೆ ಎಷ್ಟೋ ಪೇಷಂಟ್ಗಳು. ಎಲ್ಲರಿಗೂ ಆಗತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಅವರವರ ಕಂಡೀಷನ್ಗೆ ತಕ್ಕಂತೆ ಅವರ ಇಂಪ್ರೂವ್ಮೆಂಟ್ ಹೇಗೆ ಬಂದಿದೆ ಅಂತ ನೋಡ್ಕೊಂಡು ತುಂಬಾ ಬದಲಾವಣೆ ಅಂತೂ ಖಂಡಿತವಾಗಿ ಸಿಗ್ತಾ ಇದೆ ಅವರಿಗೆ. ಇವಾಗ ಪೇಷಂಟ್ಸ್ ಯಾವ ತರ ರೀಚ್ ಆಗ್ಬೋದು? ನಿಮ್ಮನ್ನ ಏನ್ ಮಾಡ್ಬೇಕಾಗುತ್ತೆ ಸರ್ ರೀಚ್ ಮಾಡೋದಕ್ಕೆ? ಈಗ ನನ್ನ ನಂಬರ್, ಫೋನ್ ನಂಬರ್, ವಾಟ್ಸ್ಆಪ್ ಎಲ್ಲ ಇದೆ. ನನಗೆ ಫೋನ್ ಮಾಡ್ಬೋದು ಅಥವಾ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವಿರೋದು ಪುತ್ತೂರು ಅಂತ, ಮಂಗಳೂರು ಹತ್ರ. ಪ್ರತಿಯೊಂದು ಪೇಷಂಟ್ ಕನ್ಸಲ್ಟೇಷನ್ಗೆ ಅಂತ ಹೇಳಿ ನಮ್ಮನ್ನ ಸಲಹೆಗೆ ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹಾಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ವಾಟ್ಸಪ್ ಮೂಲಕ ನಿಮ್ಮ ಪೇಷಂಟ್ ಯಾರಿದ್ದಾರೋ ಅವರದ್ದು ವಿಡಿಯೋ ನಮಗೆ ಕಳಿಸಿ, ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ಸ್ ಏನಿದೆಯಲ್ಲ ಕಳಿಸಿ, ಅದು ನೋಡಿ ನಮ್ಮಲ್ಲಿ ಚಿಕಿತ್ಸೆಗೆ ಅರ್ಹರೋ ಇಲ್ವೋ ಅಂತ ನಾವು ಹೇಳ್ಬೋದು. ಹಾಗೆ ನಮ್ಮಲ್ಲಿ ಚಿಕಿತ್ಸೆಗೆ ಅವರು ಆಗಬಹುದು ಅಂತ ಇದ್ರೆ ಸಾಮಾನ್ಯವಾಗಿ 4 ರಿಂದ 8 ವಾರ ನಮ್ಮಲ್ಲಿ ಇರಬೇಕಾಗತ್ತೆ. ಇದರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಪೇಷಂಟ್ ಒಬ್ಬರೇ ಬರೋ ಹಾಗಿಲ್ಲ. ಇಂಥ ಎಲ್ಲಾ ಕಾಯಿಲೆಗಳಿಗೆ ಪೇಷಂಟ್ ಜೊತೆಗೆ ಪೇಷಂಟ್ ನ ಒಂದು ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಇರಬೇಕು ಅಂತ ನಾವು ಹೇಳ್ತೇವೆ. ಜೊತೆಗೆ ಒಬ್ರು ಇರ್ಬೇಕಾಗತ್ತೆ. ನಾವು ಅವರಿಗೆ ಇಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ, ಚಿಕಿತ್ಸೆ, ಅದಕ್ಕೆ ಬೇಕಾದ ಮೆಡಿಸಿನ್ಸ್, ಯೋಗ, ಫಿಸಿಯೋಥೆರಪಿ ಅಷ್ಟು ನಮ್ಮ ಕಡೆಯಿಂದ ಆಗುತ್ತೆ. ಸರಿ. ಎನಿವೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸ್ಆಪ್ ವಿಡಿಯೋ ಕಳಿಸಿದ್ರೆ ಪೇಷಂಟ್ ನೀವೆಲ್ಲ ರೀಚ್ ಮಾಡಿ ಎಲ್ಲ ಕಳಿಸ್ತೀರಿ. ಓಕೆ. ಸೊ ಫೈನಲ್ ಆಗಿ ನಾವು ಹೇಳ್ಬೇಕಂದ್ರೆ ಇದು ನೀವು ಟ್ರೀಟ್ಮೆಂಟ್ ತಗೊಳ್ಳೋದೇ ನಿಜ. ಫೈನಲ್ ಸ್ಟೇಜ್ ಅಲ್ಲಿ ಬರೋದಕ್ಕಿಂತ ಮುಂಚೆ ಬಂದ್ರೆ ಬೆಟರ್ ಕ್ಯೂರ್. ಅಂದ್ರೆ ಕ್ಯೂರ್ ಅಂತಲ್ಲ, ನೀವು ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು. ಬೆಡ್ ರಿಡನ್ ಆಗೋ ಬದಲು ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು, ತೊಂದರೆ ಅನ್ಭವಿಸೋ ತಪ್ಪುತ್ತೆ. ಸೊ ತಗೊಳ್ತೀರಾ ನೀವು ಆಪ್ಷನ್ ತಗೊಂತೀರಾ ಆಯುರ್ವೇದ ಅದು ಇದು ಅಂತ. ಸೊ ಒಂದ್ಸಲ ಸ್ಪೆಷಲೈಸ್ ಅಂತಾನೆ ಹೇಳ್ಬೋದು, ಬಿಕಾಸ್ ಲಾಸ್ಟ್ 10 years ಇಂದ ಇದ್ರಲ್ಲೇ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಸೊ ನಾನು ಪೇಷಂಟ್ ರಿವ್ಯೂ ಕೂಡ ಎಲ್ಲ ಶೇರ್ ಮಾಡಿರ್ತೀನಿ, ನೋಡಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೆಲ್ಲ ತಿಳಿಸ್ಕೊಡ್ತೀರಾ ಅಲ್ವಾ ಸರ್?
Okay, sir. ವಾಟ್ಸ್ಆಪ್ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಬೇಕಾದ ಸಲಹೆ ಕೊಡ್ಲಿಕ್ಕೆ ನಾವು ಯಾವ್ದು ಚಾರ್ಜ್ ಮಾಡೋದಿಲ್ಲ. ಆಯ್ತಾ, ಅವ್ರು ನನಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸ್ಆಪ್ ಅಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ಅವರ ಕಂಡೀಷನ್ ನೋಡ್ಕೊಂಡು ನಮ್ಮಲ್ಲಿ ಆಗತ್ತೆ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ನಾವು ಚಾರ್ಜ್ ಮಾಡೋದಿಲ್ಲ. ಸರ್ ಆಯ್ತಾ, ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಎನಿವೇ ಅಟ್ ಎನಿ ಇನ್ಫಾರ್ಮೇಶನ್ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಆ ನಂಬರ್ಗೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ತಿಳಿಸ್ಕೊಡ್ತೀರಾ. ಖಂಡಿತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ಓಕೆ, ಈ ವಿಡಿಯೋಯಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಒಳ್ಳೆ ವಿಡಿಯೋನ ಕೊಟ್ಟಿದ್ದೀರಾ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ ಯು ಸರ್. ನಮಸ್ತೆ. ಧನ್ಯವಾದ.